ಜೈ ಹಿಂದ್ ಸ್ನೇಹಿತರೆ, ವಿದ್ಯಾರ್ಥಿಗಳೇ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಬೆಸ್ಕಾಂ ಮತ್ತು ಮೆಸ್ಕಾಂ ಚೆಸ್ಕಾಂ ಪ್ರತಿಯೊಂದು ನಿಗಮದ ವಿದ್ಯಾರ್ಥಿಗಳಿಗೆ ಎಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು, ನಿನ್ನೆ ಯಾವುದಂದ್ರೆ ಇದು ಮೆಸ್ಕಾಂ ವಿಡಿಯೋ ಮಾಡೀನಿ. ಮೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತು ಏನು ಅವ್ರ ಜೋಡಿ ಏನು ಮಾತಾಡಿದ ಕಾಲ್ ರೆಕಾರ್ಡಿಂಗ್ ಇದ್ರ ಬಗ್ಗೆ ನಿನ್ನೆ ಚರ್ಚೆ ಮಾಡೀನಿ ನೋಡ್ರಿ. ಆ ವಿಡಿಯೋ ಯಾರು ನೋಡಿಲ್ಲ ಮೆಸ್ಕಾಂ ವಿದ್ಯಾರ್ಥಿಗಳು ಆ ವಿಡಿಯೋ ನೋಡ್ರಿ. ಮತ್ತು ಏನಂದ್ರೆ ಈ ವಿಡಿಯೋದಾಗ ಬೆಸ್ಕಾಂ ಮಾತಾಡೋಣ. ಬೆಸ್ಕಾಮ್ದ ರಿಸಲ್ಟ್ ಯಾಕೆ ಡಿಲೇ ಆಗತ್ತೈತಿ ಮತ್ತು ಏನಂದ್ರೆ ಒಂದೊಂದು ವಿದ್ಯಾರ್ಥಿಗಳಿಗೆ ಕಾಲ್ ಬರತ್ತಾವ, ಎದಕ್ಕೆ ಕಾಲ್ ಬರತ್ತೈತಿ ಮತ್ತು ಇದು ರಿಸಲ್ಟ್ ಯಾವಾಗ ಬರ್ಬೋದು, ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಇದಿರ್ತೈತಿ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಮತ್ತು ಚಾನಲ್ ಯಾರು ಹೊಸದಾಗಿ ಮಾಡ್ತೀರಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಪ್ರತಿಯೊಂದು ವಿಡಿಯೋದಾಗ ಹೇಳತ್ನ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು ಮತ್ತು ಪ್ರೈವೇಟ್ ಜಾಬ್ಸ್ ಆಯ್ತು ಮತ್ತು ಏನು ರಿಸಲ್ಟ್ ಆಯ್ತು ಇದ್ರ ಬಗ್ಗೆ ಡೈಲಿ ಅಪ್ಡೇಟ್ ಸಿಗ್ತಿರ್ತೈತಿ. ಅದಕ್ಕಾಗಿ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡತ್ತೀರಿ ಅಂತ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರ್ರಿ. ಈಗ ವಿದ್ಯಾರ್ಥಿಗಳು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ಈಗ ಬೆಸ್ಕಾಮ್ದೊಂದು ವಿಡಿಯೋ ಮಾಡಿ ನೋಡ್ರಿ, ಒಂದು 10 ದಿನ ಆತ ನೋಡ್ರಿ ಆ ವಿಡಿಯೋ ಮಾಡಿ. ಆ ವಿಡಿಯೋದಾಗ ಎಲ್ಲರೂ ಏನು ಕಮೆಂಟ್ ಮಾಡತ್ತೈತ್ರಿ ಅಂದ್ರೆ ನೀವು ಬರೀ ಲೈಕ್ಸ್ ಸಂಬಂಧ ವ್ಯೂಸ್ ಸಂಬಂಧ ಬರೀ ಫೇಕ್ ಇನ್ಫಾರ್ಮೇಷನ್ ಕೊಡಾಯ್ತಿ ಅಂತ ಅನ್ನತ್ತಿದ್ರಿ. ನಾ ಅವಾಗೂ ಹೇಳು ಯಾವುದೇ ರೀತಿಯಾಗಿ ನಾ ಲೇಟ್ ಆಗ್ಬೋದು ವಿಡಿಯೋ, ಯಾವುದೂ ಕೂಡ ಫೇಕ್ ಇನ್ಫಾರ್ಮೇಷನ್ ಕೊಡಂಗಿಲ್ಲ. ನೀವು ಹಿಂಗೆ ಅಂತೀರ ಅಂತಲೇ ಹೇಳಿ ನಾ ಈಗ ಅವ್ರ ಜೋಡಿ ಏನು ಮಾತಾಡಿರೋದ್ನಲ್ಲ ಆ ಕಾಲ್ ರೆಕಾರ್ಡಿಂಗ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾ ಶೇರ್ ಮಾಡ್ತಿರೋದ್ನು. ನೀವು ಹಿಂಗೆ ಅಂತೀರ ಅಂತೇಳಿ ಅವ್ರ ಜೋಡಿ ಏನು ನಿಗಮಗಳದ್ದು ಏನು ಮಾತಾಡಿರೋದ್ನಲ್ಲ ಆ ಕಾಲ್ ರೆಕಾರ್ಡಿಂಗ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಶೇರ್ ಮಾಡಿರೋದು. ಈಗ ಅವ್ರು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರಲ್ಲ ಅದನ್ನು ನಿಮ್ಗೆ ತಿಳಿಸ್ಕೊಟ್ಟಿರೋದನ್ನ. ಏನು ನಿಗಮಗಳಿಗೆ ಕಾಲ್ ಮಾಡಿದಾಗ ಅವ್ರು ಯಾವ ರೀತಿಯಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಅದನ್ನ ಇನ್ಫಾರ್ಮೇಷನ್ ನಿಮ್ಗೆ ತಿಳಿಸ್ಕೊಟ್ಟಿರ್ತಾನೆ. ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಯಾವುದೂ ಕೊಡಂಗಿಲ್ಲ. ಫೇಕ್ ಇನ್ಫಾರ್ಮೇಷನ್ ಕೊಡೋದಾನೆ ಡೈಲಿ ಬೆಸ್ಕಾಮ್ದಾನೆ ಡೈಲಿ ವಿಡಿಯೋ ಮಾಡ್ಕೊತ ಕುಂದಿರ್ತೀನಿ. ಯಾವುದಂದ್ರೆ ನಿಮಗೆ ಫೇಕ್ ಇನ್ಫಾರ್ಮೇಷನ್ ಕೊಡೋದಿತ್ತಂದ್ರೆ ಡೈಲಿ ನಾ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಯಾವುದೇ ರೀತಿಯಾಗಿ ಫೇಕ್ ಇನ್ಫಾರ್ಮೇಷನ್ ಇರಂಗಿಲ್ಲ. ಮತ್ತು ನೀವು ಅಂತಿರೈತೆ ನಾ ಆಗ ಹೇಳು ಟೆಲಿಗ್ರಾಮ್ದಾಗೂ ಕೂಡ ಎಲ್ಲ ಅಪ್ಡೇಟ್ ನೀಡಿರ್ತದೆ. ನಾ ಕಾಲ್ ರೆಕಾರ್ಡಿಂಗ್ ಆಯ್ತು ಮತ್ತು ಏನೇನು ಅಪ್ಡೇಟ್ ಇದ್ದಿರ್ತೈತಿ ಇದ್ರ ಬಗ್ಗೆ ಕೂಡ ನಾ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಎಲ್ಲವೂ ಕೂಡ ಅಪ್ಡೇಟ್ ನೀಡತ್ತಿರ್ತಾನೆ. ನೀವು ಹಂಗೆ ತಿಳ್ಕೊಳ್ತೀರಿ ಫೇಕ್ ಇನ್ಫಾರ್ಮೇಷನ್ ಅಂತ. ಈಗ ಅದನ್ನ ಬಿಡ್ರಿ, ಈಗ ರಿಸಲ್ಟ್ ಬಗ್ಗೆ ನೋಡ್ರಿ. ರಿಸಲ್ಟ್ ಬಗ್ಗೆ ಅದಕ್ಕಿಂತ ಮೊದಲು ಈಗ ನಿನ್ನೆಲ್ಲ ಮಾಡಿ ನೋಡ್ರಿ ಬೆಸ್ಕಾಂ ನಿಗಮಕ್ಕೆ ಕಾಲ್ ಮಾಡಿ ಕೇಳಿದಾಗ ರಿಸಲ್ಟ್ ಬಗ್ಗೆ ಅದೇನ ಅವ್ರ ಜೋಡಿ ಏನು ಮಾತಾಡಿತ್ತೆ ಕಾಲ್ ರೆಕಾರ್ಡಿಂಗ್ ಅದನ್ನು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರೋದು. ಟೆಲಿಗ್ರಾಮ್ದಾಗ ಹೋಗಿ ಜಾಯ್ನ್ ಆಗಿ ನೋಡ್ಕೋಬಹುದು. ಅವ್ರ ಜೋಡಿ ಏನೇನು ಅಪ್ಡೇಟ್ ನೀಡಿರ್ತಾರಂತ ಅದನ್ನು ನಾನು ತಿಳಿಸ್ಕೊಡ್ತಾನೆ ಅವ್ರೇನು ಅಪ್ಡೇಟ್ ನೀಡಿರ್ತಾರಂತ. ಈಗ ಅವರಿಗೆ ಕಾಲ್ ಮಾಡಿ ಕೇಳಿದಾಗ ಅವ್ರು ಏನು ಹೇಳತ್ತಾರಂದ್ರೆ ಈಗ ಮೊದಲ ಕಾಲ್ ಮಾಡಿದಾಗ ಯಾವುದಂದ್ರೆ ಫೆಬ್ರವರಿ ಮಂತ್ ಎಂಡ್ನ್ಯಾಗ ರಿಸಲ್ಟ್ ಬರ್ತೈತೆ ಅಂತ ಅಂದಿದ್ರು. ಫೆಬ್ರವರಿ ಮಂತ್ ಎಂಡ್ನ್ಯಾಗ ಬೆಸ್ಕಾಂ ರಿಸಲ್ಟ್ ಬರ್ತೈತೆ ಅಂತ ಅಂದಿದ್ರು ಅವರು ಮೊದಲು ಕಾಲ್ ಮಾಡಿ ಕೇಳಿದಾಗ. ಈಗ ಮನೆ ಕಾಲ್ ಮಾಡಿ ಕೇಳಿದಾಗ ಏನಾಗ್ತದಂದ್ರೆ ರಿಸಲ್ಟ್ ಡೇಟ್ ಎಕ್ಯುರೇಟ್ ಹೇಳತ್ತಿಲ್ಲ ಅವ್ರ. ಯಾವುದಂದ್ರೆ ಈಗ ರಿಸಲ್ಟ್ ಡೇಟ್ ಎಕ್ಯುರೇಟ್ ಹೇಳತ್ತಿದ್ರೆ ಎಕ್ಯುರೇಟ್ ಹೇಳತ್ತಿಲ್ಲ. ಏನು ಹೇಳತ್ತಾರಂದ್ರೆ ಈಗ ವೆಬ್ಸೈಟ್ನಲ್ಲಿ ನೀವು ನೋಡ್ತಾ ಇರಿ. ಯಾವುದಂದ್ರೆ ಕಂಟಿನ್ಯೂ ನೀವು ವೆಬ್ಸೈಟ್ ಚೆಕ್ ಮಾಡ್ಕೋತಾ ಇರಿ, ನಿಮಗೆ ಅಲ್ಲೇ ಸಿಗ್ತೈತಿ ಇನ್ಫಾರ್ಮೇಷನ್ ರಿಸಲ್ಟ್. ಹೆಂಗಂದ್ರೆ ಈಗ ವೆಬ್ಸೈಟ್ ನೋಡ್ತಾ ಇರಿ ಇದನ್ನ ಹೇಳತ್ತಾರ ಅವ್ರಿಗೆ ಡೇಟ್ ಅವ್ರು ಎಕ್ಯುರೇಟ್ ಹೇಳತ್ತಿಲ್ಲ. ಮತ್ತು ಏನು ಕೇಳಿ ಅಂದ್ರೆ ಎಕ್ಸೆಪ್ಟೆಡ್ ಆಗಿ ಯಾವಾಗಾರ ಬರ್ಬೋದು ರಿಸಲ್ಟ್. ಅವ್ರನ್ನ ಕೇಳಿದಾಗ ಏನಂತ ಹೇಳ್ತಾರ ಈಗಿನ ರಿಸಲ್ಟ್ ಏನಂದ್ರೆ ಪ್ರೊಸೆಸ್ಸಲ್ಲಿದೆ, ರಿಸಲ್ಟಿನ ಪ್ರೊಸೆಸ್ಸಲ್ಲಿದೆ, ಬರುತ್ತೆ ವೇಟ್ ಮಾಡಿರಿ ಅನ್ನತ್ತಾರು. ಈಗ ನನ್ನ ಪ್ರಕಾರ ಎಕ್ಸೆಪ್ಟೆಡ್ ಆಗಿ ರಿಸಲ್ಟ್ ಯಾವಾಗ ಬರ್ಬೋದು. ನಾ ವಿಡಿಯೋ ಹೇಳಿದಾಗ ಮಂತ್ ಎಂಡ್ನಾಗ ಅಂದ್ರೆ ಈಗ ಕರೆಕ್ಟ್ ಮಂತ್ ಎಂಟ್ನಾಗ ನಿಮಗೆ ರಿಸಲ್ಟ್ ಕೊಡಂಗಿಲ್ಲ ಅವ್ರ. ಯಾವ್ದಾರ ನಾ ಮನೆ ಹೇಳಿ ಫಸ್ಟ್ ಸೆಕೆಂಡ್ ಥರ್ಡ್ ವೀಕ್ ಈ ಎದ್ರ ಬೇಕಾದೊಳಗೆ ರಿಸಲ್ಟ್ ಕೊಡ್ಬೋದು. ನೀವು ಎಕ್ಸೆಪ್ಟೆಡ್ ಆಗಿ ನಾನು ಡೇಟ್ ಕೇಳ್ತಿದ್ರಿ ಯಾವಾಗಾರ ಬರ್ಬೋದು ರಿಸಲ್ಟ್, ಇದ್ರ ಬಗ್ಗೆ ನೀವು ಡೇಟ್ ಕೇಳ್ತಿದ್ರಿ. ಈಗ ಯಾವುದಂದ್ರೆ ಡೇಟ್ ಎಕ್ಸೆಪ್ಟೆಡ್ ಆಗಿ ಯಾವಾಗ ಬರ್ಬೋದು. ಈಗ 15ನೇ ದಿನ ಈಗ ಏನಂದ್ರೆ ಈಗ ಫೆಬ್ರವರಿ 15 ದಿನಾಂಕ ಒಳಗಾಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. ಮಂತ್ ಎಂಡ್ ತನಕ ಹೋಗಂಗಿಲ್ಲ ರಿಸಲ್ಟ್. ಫೆಬ್ರವರಿ 15ನೇ ತಾರೀಕು ಒಳಗಾಗಿ ನಿಮ್ಗೆ ಬೆಸ್ಕಾಂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಈಗ ಎಲ್ಲರೂ ಕೂಡ ಕಾಲ್ ಮಾಡ್ಯಾರ. ಅವ್ರ ಕಾಲ್ ಎದ್ರ ಬಗ್ಗೆ ಮಾಡ್ಯಾರ ಅಂತ ನಿಮ್ಗೆ ಗೊತ್ತೈತಿ. ಈಗ ಕಾಲ್ ಎದಕ್ಕೆ ಮಾಡ್ಯಾರ ಅಂದ್ರೆ ಈಗ ನಾನು ಕ್ರಿಮಿನಲ್ ಸರ್ಟಿಫಿಕೇಟ್ ಆಯ್ತು ಮತ್ತು ಯಾವುದಂದ್ರೆ ಇದ್ರ ಜೊತೆಗನ ಈಗ ಒಂದೊಂದು ವಿದ್ಯಾರ್ಥಿಗಳು ಏನು ಮಾಡ್ಯಾರ ಅಂದ್ರೆ ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ಕಾಸ್ಟ್ ಇನ್ಕಮ್ ಬೇರೆ ಕೊಟ್ಟಾರ. ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ಕಾಸ್ಟ್ ಇನ್ಕಮ್ ಬೇರೆ ಕೊಟ್ಟಿರ್ತಾರೆ. ಫಿಸಿಕಲ್ಗೆ ಹೋಗೋ ಮುಂದೆ ಬೇರೆ ಕಾಸ್ಟ್ ಇನ್ಕಮ್ ಓದಿರ್ತಾರೆ. ಯಾವ್ದಾರ ಈಗ ಅಪ್ಲಿಕೇಶನ್ ಹಾಕೋ ಮುಂದೆ ಕಾಸ್ಟ್ ಇನ್ಕಮ್ ಬೇರೆ ಕೊಟ್ಟಿರ್ತಾರೆ. ಫಿಸಿಕಲ್ಗೆ ಹೋಗೋ ಮುಂದೆ ಈಗ ಏನಂದ್ರೆ ಅದು ಡೇಟ್ ಮುಗಿತಂದ್ರೆ ಬೇರೆ ತೆಗಿಸಿ ಬೇರೆದು ಓದಿರ್ತಾರೆ. ಅಂಥ ವಿದ್ಯಾರ್ಥಿಗಳು ಕೂಡ ಕಾಲ್ ಮಾಡತ್ತಾರ. ಅದೊಂದಾಯ್ತು. ಮತ್ತೀಗ ಯಾವುದಂದ್ರೆ ನೀವು ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ಕ್ಲೇಮ್ ಮಾಡ್ಬೇಕಂದ್ರೆ ಈಗ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಬೇಕು. ನಿಮ್ಮ ಕ್ಯಾಟಗರಿಯಲ್ಲಿ ರಿಸರ್ವೇಷನ್ ನೀವು ಕ್ಲೇಮ್ ಮಾಡ್ಬೇಕಂದ್ರೆ ಇದು ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಬೇಕು. ನೀವು ಅಕಸ್ಮಾತ್ ಏನಾರ ನಿಮ್ದು ಇದು ಅದೇನಾರ ಕೊಡದೆ ಹೋದಲ್ಲಿ ಅಂತ ವಿದ್ಯಾರ್ಥಿಗಳನ್ನು ಜನರಲ್ಗೆ ಕನ್ಸಿಡರ್ ಮಾಡತ್ತಾರ. ಯಾವುದಂದ್ರೆ ಈಗ ನಾನ್ ಕ್ರಿಮಿನಲ್ ಸರ್ಟಿಫಿಕೇಟ್ ಇತ್ತಂದ್ರೆ ನೀವು ಕ್ಲೇಮ್ ಮಾಡ್ಕೋಬಹುದು.
ಈಗ ಏನಾರ ಅದನ್ನ ಸರ್ಟಿಫಿಕೇಟ್ ಕೊಡದೇ ಇದ್ದಲ್ಲಿ ಅಂಥ ವಿದ್ಯಾರ್ಥಿಗಳನ್ನ ಯಾವುದಂದ್ರೆ ಜನರಲ್ಗೆ ವರ್ಗಾಯಿಸ್ತಾರೆ. ಇದೊಂದು ಮತ್ತು ಆಗ ಹೇಳಿದನು ಡೇಟ್ ಈಗ ಅಪ್ಲಿಕೇಶನ್ ಹಾಕೊಂಡ್ ಬೇರೆ ಹಾಕಿರ್ತಾರೆ ಮತ್ತು ಫಿಸಿಕಲ್ ಹೋಗ್ಮುಂದೆ ಬೇರೆ ಡಾಕ್ಯುಮೆಂಟ್ಸ್ಗಳು ಓದಿರ್ತಾರೆ. ಇದ್ರ ಸಂಬಂಧ ಬೆಸ್ಕಾಮ್ ಸ್ವಲ್ಪ ಇದೇನ ಪ್ರೊಸೆಸಿಂಗಲ್ಲಿ ಐತಿ. ಏನು ಮಿಸ್ಟೇಕ್ ಆಗಿರುತ್ತಲ್ಲ ಕೇವಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲ್ ಬರತ್ತಾವ. ಈಗ ಒಂದೊಂದು ವಿದ್ಯಾರ್ಥಿ ಕೇಳ್ತಿದ್ರಿ ನಾನು ಕಾಲ ಬರುವತ್ರಿ ಅಂತ, ಯಾರು ಮಿಸ್ಟೇಕ್ ಇದ್ದಿರ್ತೈತಿ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲ್ ಮಾಡತ್ತಾರೆ. ಈಗ ಎಲ್ಲ ವಿದ್ಯಾರ್ಥಿಗಳಿಗೂ ಕಾಲ್ ಮಾಡತ್ತಿಲ್ಲ. ಇದು ನಿಮ್ಗೆ ಕ್ಲಿಯರ್ ಆಗೈತೆ ಅಂದ್ಕೊಂಡು ಈಗ ಕೇಳ್ತಿದ್ರಿ ನಾನು ಕಾಲ್ ಬರುವತ್ರಿ ಅಂತ. ಹಂಗಿಲ್ಲ ಅದ. ಈಗೇನ ಮಿಸ್ಟೇಕ್ ಯಾರು ಆಗಿರ್ತಲ್ಲ ಕೇವಲ ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಕಾಲ್ ಬರತ್ತಾವ. ಈಗ ಆ ವಿದ್ಯಾರ್ಥಿಗಳು ನೀವು ತಿಳ್ಕೊಂಡ್ಬಿಡ್ದು ನೀವು ಫೈನಲ್ ಮೆರಿಟ್ ಲಿಸ್ಟಲ್ಲಿ ಸೆಲೆಕ್ಟ್ ಹಾಕಿರಂತ ಕಾಲ್ ಯಾರಿಗೆ ಬರತ್ತಲ್ಲ ಅಂಥ ವಿದ್ಯಾರ್ಥಿಗಳು ಏನಾದ್ರೆ ಈಗ ನೀವು ಡಾಕ್ಯುಮೆಂಟ್ಸ್ ಕರೆಕ್ಟ್ ಸಬ್ಮಿಟ್ ಮಾಡಿದ್ರೆ ಅಂದ್ರೆ ನೀವು ಫೈನಲ್ ಲಿಸ್ಟ್ ಒಳಗೆ ಸೆಲೆಕ್ಟ್ ಆಗಿರ್ತೀರಿ. ಈಗ ನಿಮ್ಗೆ ಕ್ಲಿಯರ್ ಆಗೈತೆ ಅಂತ ಅನ್ಕೊಂಡು ರಿಸಲ್ಟ್ ಬಗ್ಗೆ ಯಾವಾಗ ಅಂದ್ರೆ ಫೆಬ್ರವರಿ 1ರಿಂದ 15 ತಾರೀಕು ಒಳಗಾಗಿ, ಫೆಬ್ರವರಿ 1ರಿಂದ 15ನೇ ತಾರೀಕು ಒಳಗಾಗಿ ರಿಸಲ್ಟ್ ಬರ್ತೈತಿ 100%. ಇನ್ನು 15 ತಾರೀಕು ನಾವು ಯಾವುದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ವಿಡಿಯೋನ ಮಾಡಂಗಿಲ್ಲ. ಬೆಸ್ಕಾಮ್ದ ರಿಸಲ್ಟ್ ಅಂದ್ರೆ ಇದು 1ರಿಂದ 15ನೇ ತಾರೀಕು ಒಳಗಾಗಿ ರಿಸಲ್ಟ್ ಬರ್ತೈತಿ. ಮಂತ್ ಎಂಡತನ ರಿಸಲ್ಟ್ ಹೋಗೋ ಸಾಧ್ಯನೇ ಇಲ್ಲ ಅದ. ಯಾಕಂದ್ರೆ ಈಗ ಏನಂದ್ರೆ ಈಗ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಕೂಡ ಕಾಲ್ ಮಾಡಿ ಈಗ ಕಂಪ್ಲೀಟ್ ಆಗೈತೆ ಎಲ್ಲ 99%. ಎಲ್ಲ ವಿದ್ಯಾರ್ಥಿಗಳು ಕಾಲ್ ಮಾಡೋದು ಕೂಡ ಕಂಪ್ಲೀಟ್ ಆಗಿರ್ತೈತಿ. ಡೇಟಿನ ಅನೌನ್ಸ್ಮೆಂಟ್ ಇದು ಯಾವುದಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡೋದು ಅಷ್ಟೇ ಉಳಿದೈತಿನ ಎಷ್ಟಂದ್ರೆ ಫೆಬ್ರವರಿ 1ರಿಂದ 15ನೇ ತಾರೀಕು ಒಳಗಾಗಿ ರಿಸಲ್ಟ್ ಬರ್ತೈತಿ. ಮತ್ತು ನಿಮ್ಗೆ ಇನ್ನೂ ಇದನ್ನ ಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಡೈರೆಕ್ಟ್ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಏನು ಇವ್ರ ಜೋಡಿ ಏನು ಮಾತಾಡಿದ ಕಾಲ್ ರೆಕಾರ್ಡಿಂಗ್ ಐತಲ್ಲ ಅದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರೋದು ನೋಡ್ರಿ, ಅಲ್ಲಿ ನೋಡ್ಕೋಬೋದು. ಮತ್ತು ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ನಂದು ಏನಾರ ನಂಬರ್ ಬೇಕಾಗಿತ್ತಂದ್ರೆ ಇಲ್ಲಿ ಜಾಯ್ನ್ ಅಂತ ಆಪ್ಷನ್ ಐತಿ ನೋಡ್ರಿ, ಜಾಯ್ನ್ ಅಂತ ಆಪ್ಷನ್ ಐತಿ. ಅಲ್ಲಿ ನೀವು ಜಾಯ್ನ್ ಆದ್ರೆ ನನ್ನ ನಂಬರ್ ಸಿಗ್ತೈತಿ. ನಿಮಗೆ ಜಾಯ್ನ್ ಆದಂಥ ವಿದ್ಯಾರ್ಥಿಗಳ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ, ನೀವು ಜಾಯ್ನ್ ಆಗ್ಬೋದು. ಕೇವಲ 59 ಅಷ್ಟೇ ಇದ್ದಿರ್ತೈತಿ ಜಾಯ್ನಿಂಗ್ ಫೀ. ಮತ್ತು ಯಾರ್ಯಾರು ನಿಮ್ಮ ಬೆಸ್ಕಾಮ್ ವಿದ್ಯಾರ್ಥಿಗಳು ಅದಾರ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕನ್ಫ್ಯೂಸ್ ಐತಿ ಎಲ್ಲರಿಗೂ ರಿಸಲ್ಟ್ ಬಗ್ಗೆ. ಪ್ರತಿಯೊಂದು ನಾನು ಟೆಲಿಗ್ರಾಮ್ದಾಗ ಗ್ರೂಪ್ದಾಗ ಕೂಡ ಬಹಳ ಇದು ಕಮೆಂಟ್ ಮಾಡತ್ತಿದ್ರಿ, ಅದಕ್ಕಾಗಿ ವಿಡಿಯೋ ಮಾಡಿನು. ಬೆಸ್ಕಾಮ್ದ ರಿಸಲ್ಟ್ 1ರಿಂದ 15ನೇ ತಾರೀಕು ಇಷ್ಟು ದಿನ ವೇಟ್ ಮಾಡಿರಿ. ಕೇವಲ ಇನ್ನೊಂದು 10 ದಿನ ಅಷ್ಟೇ ವೇಟ್ ಮಾಡಿರಿ. ರಿಸಲ್ಟ್ 100% ಅನೌನ್ಸ್ಮೆಂಟ್ ಮಾಡ್ತಾರೆ.